ಅಂತ ಸಣ್ಣ ರೈತರ ಒಂದು ಸಮಸ್ಯೆಯನ್ನು ಆಲಿಸ್ತಕ್ಕಂಥದಕ್ಕೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಸಮಯ ಇಲ್ಲ. ಇವತ್ತೆಲ್ಲೋ ಕುರ್ಚಿ ಕತ್ಲ ನಡೀತಾ ಇದೆ ಡೆಲ್ಲಿನಲ್ಲಿ, ಕುರ್ಚಿನೇ ಮುಖ್ಯ. ನಮಸ್ಕಾರ ಎಲ್ರಿಗೂ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಯಾರು ಅವ್ನ ಸ್ಟೇಟಸ್ ನೋಡ್ಕೊಂಡು ಮಾತಾಡಿ ನಿಮ್ ಸ್ಟೇಟಸ್ ಎಲ್ಲಿ ಅಂತ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಕೇಳಿದವ್ರಿಗೆ ವಿಡಿಯೋ ಅರ್ಪಣೆ. ಏನಕ್ಕಪ್ಪ ಅಂದ್ರೆ, ಇವತ್ತು ಬಿಡ್ದಿ ಟೌನ್ಶಿಪ್ ಎಂಬ ಪ್ರಾಜೆಕ್ಟ್ ವಿಚಾರವಾಗಿ ಆ ಬಿಡ್ದಿ ಭಾಗವಾಗಿ ಬರುವಂತ ರೈತರು ತುಂಬಾ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ. ಯಾಕೆ ಕಷ್ಟ ಅನುಭವಿಸ್ತಾ ಇದ್ದಾರೆ? ಇವತ್ತು ನಮ್ಮ ಜಮೀನ ನಮ್ಮಿಂದ ಕೈಯಿಂದ ಕಿತ್ಕೊಳ್ತಾ ಇದ್ದಾರೆ, ಬೇಡ್ಕೊಂಡ್ರು ಕಿತ್ಕೊಳ್ತಾ ಇದ್ದಾರೆ. ರೈತರು ಕಷ್ಟ ಕೇಳ್ತಿಲ್ಲ. ನಾವು ರೈತರು, ನಾವ್ ಎಲ್ಲಿ ಜೀವನ ಮಾಡ್ಬೇಕು, ನಮ್ ಜೀವನ ಏನು, ನಾವ್ ಇವತ್ತು ಜಮೀನ್ ಕೊಟ್ರೆ ನಮ್ ಮಕ್ಕಳು ನಾವು ನಾವು ಓದ್ಕೊಂಡ್ ಬಂದಿಲ್ಲ, ಕೃಷಿ ಭೂಮಿ ಮಾಡ್ಕೊಂಡ್ ಬಂದಿರೋದು, ಕೃಷಿ ಭೂಮಿಯಿಂದ ಬದುಕ್ತಾ ಇರೋದು ಅಂತ ಇವತ್ತು ಜನಗಳು ಕಣ್ಣೀಡಿರ್ಬೇಕಾದ್ರೆ ಇವತ್ತು ಜನರ ಪರ ಒಬ್ಬ ವ್ಯಕ್ತಿ ಬಂದ್ ನಿಂತಿದ್ದಾನೆ ಅಂದ್ರೆ ಅದು ಸತತ 3 ಬಾರಿ ಸೋತ ನಿಖಿಲ್ ಕುಮಾರಸ್ವಾಮಿ ಅವರು. ಸತತವಾಗಿ ಗೆದ್ದವರು ಬರ್ಲಿಲ್ಲ, ಆ ರಾಮನಗರ ಡಿಸ್ಟಿಕ್ ನ MLA ಬರ್ಲಿಲ್ಲ, ಯಾರೂ ಬರ್ಲಿಲ್ಲ. ಅವ್ರ ಸ್ಟೇಟಸ್ ಪ್ರಶ್ನೆ ಮಾಡೋರ್ಗೆ ಇದು ಒಂದು ಉತ್ತರ ಆಗಿದೆ. 3 ಬಾರಿ ಸೋತಂತ ವ್ಯಕ್ತಿ ಇವತ್ತು ಜನರ ಪರ, ರೈತರ ಪರ ಕಷ್ಟಗಳನ್ನು ಮೆಟ್ಟಿ ನಾನು ನಿಲ್ತೀನಿ, ನಿಮ್ಮೊಂದಿಗೆ ನಾನು ಇರ್ತೀನಿ, ನೀವ್ ಯಾವತ್ತಕ್ಕೂ ತಲೆ ಕೆಡ್ಸ್ಕೋಬೇಡಿ, ನಿಮ್ ಪರವಾಗಿ ನಾನು ಯಾವತ್ತಿದ್ರು ಹೋರಾಟ ಅಂತ ನಿಂತಿರೋ ವ್ಯಕ್ತಿ. ಅದು ನಮ್ಮ ಕನ್ನಡದ ಹೆಮ್ಮೆ. ಗೆದ್ದಂತ ವ್ಯಕ್ತಿಗಳು ಯಾರು ಬರ್ಲಿಲ್ಲ, ಸೋತ ವ್ಯಕ್ತಿನೇ ಇವತ್ತು ಜನರ ಪರ, ರೈತರ ಪರ, ಜನರ ಸಂಕಲ್ಪ, ಜನರ ನಾಡಿ ಮಿಡಿತ, ಜನರ ಪ್ರತಿಯೊಂದು ಹೆಜ್ಜೆಗೂ ಹೆಜ್ಜೆಯಾಗಿರುವಂತ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಟೇಟಸ್ ಇದು. ನಿಮ್ ಸ್ಟೇಟಸ್ ಏನು? ಗೆದ್ರು ಪ್ರಯೋಜನವಿಲ್ಲ, ರೈತರ ಕಷ್ಟ ಅನುಭವಿಸಿದ್ರು ಪ್ರಯೋಜನ ಇಲ್ಲ. ಸೊ ಅವ್ರ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ಆ ವ್ಯಕ್ತಿ ಎಷ್ಟು ಜನಗಳಿಗೆ ಹೆಲ್ಪ್ ಆಗ್ತದೆ ಅನ್ನೋದು ನೋಡಿ ಕಲಿಯೋದು. ಅವ್ರಿಗೆ ಈ ಕೊಟ್ಟಿರ್ತಕ್ಕಂಥ ಕುರ್ಚಿನೂ ಕೂಡ ನಿಮ್ಮೆಲ್ಲರ ಭಿಕ್ಷೆ ಅಂತಕ್ಕಂಥದ್ದು ಬಹುಶಃ ಬಹುಜನರಿಗೆ ಗೊತ್ತಿಲ್ಲ. ಅದನ್ನ ಅರ್ತ್ಕೊಳ್ಬೇಕಾಗಿತ್ತು. ನಾನು ಯಾವಾಗ್ಲೂ ಒಂದು ಮಾತಾಡ್ತೇನೆ ತಾಯಿ, ಅಧಿಕಾರ ಅಂತಕ್ಕಂಥದ್ದು ನೀವು ಕೊಡ್ತಕ್ಕಂಥ ಭಿಕ್ಷೆ. ಅದು ಯಾವ ಜನಪ್ರತಿನಿಧಿನೂ ಕೂಡ ಜನಪ್ರತಿನಿಧಿಯಾಗಿ ಮತ್ತೆ ಮುಂದುವರಿಬೇಕು ಅಂತಕ್ಕಂಥದ್ದಾದ್ರೆ ಮತ್ತೆ ಮರುಭಿಕ್ಷೆ ಕೊಡ್ತಕ್ಕಂಥವ್ರು ನೀವು ಯಾವ ಆಧಾರದ ಮೇಲೆ ಕೊಡ್ತೀರಿ? ಯಾವ ರೀತಿ ನಿಮ್ ಕಷ್ಟದಲ್ಲಿ ಸ್ಪಂದಿಸ್ತಾರೆ? ನಮಗ್ ಕಷ್ಟ ಬಂದಾಗ ನಮ್ ಭೂಮಿಗೆ ಕೈ ಹಾಕಿ ನಮ್ಮನ್ನೇ ಇಲ್ಲಿಂದ ಓಡಿಸಿ ಮಾಡ್ತಕ್ಕಂಥವ್ರನ್ನ ಕ್ಷಮಿಸ್ತಕ್ಕಂಥದ್ದು ಬಹುಶಃ ಆ ಭಗವಂತ, ತಾಯಿ ಚಾಮುಂಡಮ್ಮನೂ ಕೂಡ ಕ್ಷಮಿಸ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ.